ನೋಡಿ, ನನ್ನನ್ನು ನೋಡಿ. ನೀವವತ್ತು ಗಾಬರಿಯಲ್ಲಿ ನಮ್ಮ ಮನೆಗೆ ಬಂದ್ರಿ. ನನ್ನ ಹತ್ರ ಏನೋ ಹೇಳಬೇಕಂತ ಬಂದ್ರಿ. ನಾನು ನೀರು ತರಕ್ಕಂತ ಹೋದೆ. ಆಮೇಲೆ ನೀವೆಲ್ಲ ಹೊಟ್ಟೋದ್ರಿ. ಎಲ್ಲಿಗೆ ಹೋದ್ರಿ? ಏನಾದರೂ ನೆನಪಿದ್ಯಾ? ನಿಮ್ಮನ್ನು ಯಾರು ಕರ್ಕೊಂಡು ಹೋದ್ರು? ನಿಮಗೇನಾದರೂ ನೆನಪಿದ್ಯಾ? ಅತ್ತೆ ಅದಕ್ಕೆ ಕೋಮಾದಲ್ಲಿದ್ದಾರಲ್ವಾ, ನಿಮಗೂ ಗೊತ್ತಲ್ವಾ? ಗೊತ್ತು. ಮತ್ತು ನೀವು ಅವ್ರನ್ನ ಮಾತಾಡಿಸ್ತಿದ್ದೀರಲ್ಲ, ಅವ್ರಿಗಿಲ್ಲಿ ಏನು ನಡೀತಿದೆ ಅಂತಲೂ ಅರ್ಥ ಆಗ್ತಿಲ್ಲ. ನೋ ಸರು, ನಿಂಗಿನ್ನೂ ವಿಷಯ ಗೊತ್ತಿಲ್ಲ. ಏನು? ಪವಿತ್ರ ಅವರು ರಿಕವರಿ ಆಗ್ತಿದ್ದಾರೆ. ನಾವು ಮಾತಾಡುವಾಗ ಐಬಾಲ್ ಶೇಕ್ ಮಾಡಿದ್ರು. ನಿಜಾನಾ? ಹೌದು ಸರು. ನಾನು ಏಜೆ ಬೆಡ್ಶೀಟ್ ಚೇಂಜ್ ಮಾಡೋಣ ಅಂತ ಬಂದ್ವಿ. ಮಾಡ್ತಾ ಇಬ್ರು ಡಿಕ್ಕಿ ಹೊಡ್ಕೊಂಡ್ವಿ. ಅದಕ್ಕೆ ಪವಿತ್ರ ಅವರು ರಿಯಾಕ್ಟ್ ಮಾಡಿದ್ರು. ಅವರು ಸ್ಟೆಪ್ ಬೈ ಸ್ಟೆಪ್ ರಿಕವರಿ ಆಗ್ತಾ ಇದ್ದಾರೆ. ಹೌದಾ? ಹಾಗಾದ್ರೆ ಅದಕ್ಕೆ ಮೊದಲಿನ ಥರನೇ ಆಗ್ತಾರಾ? ಅವ್ರಿಗೆ ಪ್ರಜ್ಞೆ ಬರುತ್ತೆ, ಮೊದಲಿನ ಥರ ಆಗ್ತಾರೆ. ಅಷ್ಟೇ ಅಲ್ಲ, ಸತ್ಯನೂ ಹೊರಗಡೆ ಬರುತ್ತೆ. ಆದಷ್ಟು ಬೇಗ ಅದಕ್ಕೆ ಹುಷಾರಾಗ್ಬಿಟ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಪಾ ದೇವ್ರೆ, ತುಂಬ ದಿನದ ನನ್ನ ಕನಸನ್ನು ನೆರವೇರಿಸಿದ್ಯಾ. ಹಾಗೆ ನಮ್ಮ ಅತ್ತಿಗೆನೂ ಹುಷಾರಾಗ್ಬಿಟ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಪದೇ ಪದೇ ಅವ್ರ ಹತ್ರ ಬಂದು ನಾವು ಮಾತಾಡಿಸ್ತಾ ಇರಬೇಕು. ಅವ್ರ ಸಂಬಂಧಪಟ್ಟ ವಿಚಾರ ಆಗಲಿ, ಖುಷಿ ವಿಚಾರ ಆಗಲಿ ಅವ್ರ ಹತ್ರ ಶೇರ್ ಮಾಡಬೇಕು. ಆಗ ಅವರು ರೆಸ್ಪಾಂಡ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಹೌದಾ? ಹಾಗಿದ್ರೆ ನನಗೆ ಅಕೌಂಟೆನ್ಸಿ ಕೆಲಸ ಸಿಕ್ಕಿದೆ ಅಂತ ನಾನು ಹೇಳಿದ್ರೆ ಅವ್ರಿಗೆ ಖುಷಿ ಆಗ್ಬೋದೇನೋ. ಖುಷಿಗೆ ಪ್ರಜ್ಞೆ ಬಂದರೂ ಬರ್ಬೋದು ಅಲ್ವಾ? ಇರಿ, ಅವ್ರನ್ನ ಮಾತಾಡಿಸ್ತೀನಿ. ಅದಕ್ಕೆ ನಾನು ಸರಸ್ವತಿ. ನಿಮಗೆ ಗೊತ್ತಾ, ಈಗ ನಾನು ಈ ಮನೆಗೆ ಒಂಥರ ಮಿನಿ ಯಜಮಾನಿ ಇದ್ದ ಹಾಗೆ. ಅತ್ತೆ ನನಗೆ ಅಕೌಂಟ್ಸ್ ಕೆಲಸ ಕೊಟ್ಟಿದ್ದಾರೆ. ನಿಮಗೆ ಖುಷಿ ಆಗ್ತಿದೆ ಅಲ್ವಾ? ಒಂದೇ ಒಂದ್ಸಲ ಸ್ಮೈಲ್ ಮಾಡಿ. ಅದಕ್ಕೆ ನಿಮಗೆ ಖುಷಿ ಆಯಿತು ತಾನೆ? ಎಲ್ಲರೂ ಈ ಮನೆಯಲ್ಲಿ ನನ್ನನ್ನು ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅಂತಿದ್ರು. ಆದರೆ ಈಗ ಇಡೀ ಮನೆ ಲೆಕ್ಕಾಚಾರನ ನಾನೇ ನೋಡ್ಕೋತಾ ಇದ್ದೀನಿ. ಗ್ರೇಟ್ ಅಲ್ವಾ? ಈ ವಿಷಯ ಕೇಳಿ ನಿಮಗೆ ಸಂತೋಷ ಆಗ್ತಿಲ್ವಾ? ಯಾಕತ್ಗೆ ನೀವು ಸ್ಮೈಲೇ ಮಾಡ್ತಿಲ್ಲ? ಆ ಥರ ಒಂದೇ ಸಲಕ್ಕಾಗಲ್ಲ ಸರು. ಅದು ಇಟ್ ಟೇಕ್ಸ್ ಟೈಮ್. ನಾವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಬೇಕು. ಅವ್ರು ಸಣ್ಣ ಪುಟ್ಟ ವಿಚಾರಕ್ಕೆ ರಿಯಾಕ್ಟ್ ಮಾಡಿದ್ರೆ ನಾವು ಅವಾಗ ಜಾಸ್ತಿ ಇಂಟ್ರ್ಯಾಕ್ಟ್ ಮಾಡಬೇಕು. ಹೌದಾ? ಆದಷ್ಟು ಬೇಗ ಇದನ್ನ ಅಣ್ಣಂಗೆ ಹೇಳಬೇಕು. ಅಣ್ಣಂಗೆ ಅದಕ್ಕೆ ಮೇಲೆ ತುಂಬ ಪ್ರೀತಿ. ಅಣ್ಣ ಮಾತಾಡ್ಸಿದ್ರೆ ಅದಕ್ಕೆ ಇನ್ನೂ ಬೇಗ ಹುಷಾರಾಗ್ತಾರೆ. ಹೌದು. ನೀನು ಯಾವ ವಿಚಾರಕ್ಕೆ ಬಂದೆ? ಅದು ಅಕೌಂಟ್ಸ್ ಕೆಲಸ ಎಲ್ಲ ಆಗಿತ್ತು. ಒಂದ್ಸಲ ನಿಮಗೆ ಅಪ್ಡೇಟ್ ಮಾಡೋಣ ಅಂತ. ಸರು, ನೀನು ನನಗೆ ಅಪ್ಡೇಟ್ ಮಾಡೋ ಯಾವ ಅವಶ್ಯಕತೆನೂ ಇಲ್ಲ. ನೀನು MBA ಏನು ಫಿನಾನ್ಸು. ನನಗೆ ನಿನ್ನ ಮೇಲೆ ತುಂಬ ಕಾನ್ಫಿಡೆನ್ಸ್ ಇದೆ. ಕ್ಯಾರಿ ಆನ್. ಥ್ಯಾಂಕ್ಸ್ ಅತ್ತೆ. ಇವರೇನಾ ನಿನ್ನನ್ನು ಸಾಯಿಸಕ್ಕೆ ಪ್ರಯತ್ನ ಪಟ್ಟಿದ್ದು? ಹಲೋ ಅಣ್ಣ, ನಿಗೊಂದು ಗುಡ್ ನ್ಯೂಸ್ ಹೇಳಬೇಕು ಕಣೋ. ಗುಡ್ ನ್ಯೂಸಾ? ಏನು? ಅತ್ತಿಗೆ ಬೇಗ ಹುಷಾರಾಗ್ತಾರೆ. ನನಗೆ ನಂಬಿಕೆ ಬರ್ತಿದೆ. ಹೌದಾ? ನಿನಗೆ ಯಾಕೆ ಹಾಗನ್ನಿಸ್ತು? ಇವತ್ತು ಲೀಲಾ ಮತ್ತು ಏಜೆ ಅವ್ರು ಬೆಡ್ಶೀಟ್ ಚೇಂಜ್ ಮಾಡ್ತಿದ್ರಂತೆ. ಆಗ ಅವರು ಏನೋ ಮಾತಿಗೆ ರೆಸ್ಪಾಂಡ್ ಮಾಡಿದ್ರಂತೆ, ಕಣ್ಣೆಲ್ಲ ಆಡ್ಸಿದ್ರಂತೆ. ಅದಾದಮೇಲೆ ಲೀಲಾ ಅತ್ತೆ ಅವ್ರ ಜೊತೆ ಕಮ್ಯುನಿಕೇಟ್ ಮಾಡ್ತಾನೆ ಇದ್ರು.
ಅವರು ಎಷ್ಟೇ ಪಾಸಿಟಿವ್ ಆಗಿ ಕಮ್ಯುನಿಕೇಟ್ ಮಾಡ್ತಿದ್ರು ಅಷ್ಟಕ್ಕೆ ಇವ್ರು ರಿಯಾಕ್ಟ್ ಮಾಡ್ತಿದ್ರಂತೆ. ಅಣ್ಣ, ಹಲೋ. ಯಾಕಣ್ಣ ಏನು ಮಾತಾಡ್ತಾನೆ ಇಲ್ಲ, ಸೈಲೆಂಟ್ ಆಗಿಬಿಟ್ಟೆ? ಏನಿಲ್ಲಮ್ಮ, ತುಂಬ ಖುಷಿ ಆಯಿತು. ಆ ಖುಷಿಗೆ ಮಾತೇ ಬರ್ತಿಲ್ಲ. ಹೌದಣ್ಣ, ಲೀಲಾ ನನಗೆ ಈ ವಿಷಯ ಹೇಳಿದಾಗ ನನಗೂ ಎಷ್ಟು ಖುಷಿ ಆಯಿತು ಗೊತ್ತಾ. ಅತ್ತಿಗೆಗೆ ಪ್ರಜ್ಞೆ ಬರುತ್ತೆ, ಅವ್ರು ಮೊದಲಿನ ಥರನೇ ಎದ್ದು ಓಡಾಡ್ತಾರೆ. ಅವ್ರಿಗೆ ಯಾಕೆ ಹೀಗಾಯ್ತು ಅನ್ನೋದನ್ನೆಲ್ಲ ಅವರು ಹೇಳಬೇಕು. ಆದಷ್ಟು ಬೇಗ ಅದು ಹಾಗೆ ಆಗತ್ತೆ. ಇಲ್ಲ ಇಲ್ಲ, ಅದಾಗಬಾರ್ದು, ಆಗ್ಲೇಬಾರ್ದು ದೇವ್. ಅಣ್ಣ ಯಾಕೋ ಫೋನ್ ಕಟ್ ಮಾಡಿದ್ನಲ್ಲ, ಮೋಸ್ಟ್ಲಿ ಡ್ಯೂಟಿ ಕಾಲ್ ಬಂದಿರಬೇಕು. ಅವಳಿಗೇನಾದ್ರು ಪ್ರಜ್ಞೆ ಬಂದರೆ ನನ್ನ ಗತಿ ಏನು ಮಾಡಲಿ? ಒಟ್ಟುಡು ಪವಿತ್ರ ಸೇಫ್ ಆಗಿರ್ಬೇಕು ಅಂತ ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ಈ ಮನೆ ಲಾಕ್ ಮಾಡಿದ್ರ. ಅವಳನ್ನ ಪಾತಾಳದಲ್ಲೇ ಅಡಗಿಸಿಟ್ರು, ಅವಳ ಸಾವು ನನ್ನ ಕೈಯಿಂದಾನೆ. ಏನೋ ಒಂಥರ ಒದ್ದಾಟ, ಒಂಥರ ತಳಮಳ, ಯಾಕಂತ ಗೊತ್ತಾಗ್ತಿಲ್ಲ. ಯಾಕಿರ್ಬೋದು? ಪವಿತ್ರ ಅವ್ರದ್ದೇ ಕನಸನು. ಅವ್ರಿಗೆ ಮೂಮೆಂಟ್ ಬಂದಾಗಿಂದ ಕೊಲೆಗಾರನ ಕಣ್ಣು ಅವ್ರ ಮೇಲೆ ಇರುತ್ತೆ. ಇಷ್ಟು ದಿನ ಏನೂ ಆಗಿಲ್ಲ ಅಂತ ನೆಮ್ಮದಿ ಆಗಿದ್ದ. ಆದರೆ ಈಗ ಅವ್ರಿಗೆ ಪ್ರಜ್ಞೆ ಬಂದಿದೆ ಅಂತ ಗೊತ್ತಾದ ಮೇಲೆ ವಿಲವಿಲ ಅಂತ ಒದ್ದಾಡ್ತಿರ್ತಾನೆ. ನನ್ನ ಮೈಯೆಲ್ಲ ಕಣ್ಣಾಗಿರಬೇಕು. ಮೊದಲು ಇವ್ರೇನು ಮಾಡ್ತಿದ್ದಾರೆ ಅಂತ ನೋಡಬೇಕು. ಏಜಿ ಇಲ್ಲಿಲ್ಲ ಅಂದರೆ ಮುಖದ ಮೇಲೆ ದಿಮ್ ತಗೊಂಡು ಹೋದ್ರಿ? ತಲೆ ಒತ್ತಿಗೆ ಇನ್ನೊಂದು ದಿಮ್ ಬಿಡಕ್ಕೆ ಹೋಗಿದ್ದು ನಾನು. ಪವಿತ್ರ ರೂಮ್ಗೆ ಏನಾದರೂ